ಮಹಾಸೂತಪುತ್ರ ಕರ್ಣನ ವಿಧಿಲಿಖಿತ ಕತೆ. ಗಂಗೆಯ ತಟದಲ್ಲಿ ತೇಲಿ ಬಂದ ಆ ಬಂಗಾರದ ಪೆಟ್ಟಿಗೆಯಲ್ಲಿ ಒಂದು ಶಿಶುವಿನ ಭವಿಷ್ಯವಲ್ಲ, ಇಡೀ ಕುರುಕ್ಷೇತ್ರದ ದುರಂತ ಅಡಗಿತ್ತು. ಸೂರ್ಯದೇವನ ತೇಜಸ್ಸನ್ನು ಮೈಗೂಡಿಸಿಕೊಂಡು ಜನ್ಮಜಾತ ಕವಚ ಕುಂಡಲಗಳೊಂದಿಗೆ ಜನಿಸಿದ ಆ ಮಗು ಕುಂತಿಯ ಮೊದಲ ಮಗನಾಗಿದ್ದರೂ ಸಹಿತ ಲೋಕದ ದೃಷ್ಟಿಯಲ್ಲಿ ಆತ ಕೇವಲ ಒಬ್ಬ ಸೂತಪುತ್ರ. ಪ್ರತಿಭೆಗೆ ಅಡ್ಡ ಬಂದ ಜಾತಿ. ಕರ್ಣನ ಜೀವನದ ಮೊದಲ ನೋವು ಶುರುವಾಗಿದ್ದೇ ರಂಗಸ್ಥಳದಲ್ಲಿ. ಅಪ್ರತಿಮ ಬಿಲ್ಲುಗಾರಿಕೆಯನ್ನು ಪ್ರದರ್ಶಿಸಿ ಅರ್ಜುನನಿಗೆ ಸವಾಲು ಹಾಕಿದಾಗ, ನೀನು ಯಾರು, ನಿನ್ನ ಕುಲ ಯಾವುದು ಎಂಬ ಪ್ರಶ್ನೆ ಅವನ ಎದೆಗೆ ಬಾಣಕ್ಕಿಂತ ವೇಗವಾಗಿ ಚುಚ್ಚಿತು. ಕ್ಷತ್ರಿಯನಲ್ಲದವನು ಅರ್ಜುನನಿಗೆ ಸಮಾನನಲ್ಲ ಎಂಬ ಸಮಾಜದ ಅವಹೇಳನ ಅವನನ್ನು ದಹಿಸುತ್ತಿತ್ತು. ಆ ಕ್ಷಣದಲ್ಲಿ ದುರ್ಯೋಧನ ನೀಡಿದ ಅಂಗರಾಜ್ಯದ ಪಟ್ಟ ಮತ್ತು ಸ್ನೇಹ ಕರ್ಣನನ್ನ ಅಧರ್ಮದ ಕಡೆಗೆ ನಿಲ್ಲುವಂತೆ ಮಾಡಿತು. ಆದರೆ ಅದು ದ್ರೋಹವಲ್ಲ, ಬದಲಾಗಿ ತನಗೆ ಗೌರವ ನೀಡಿದವರಿಗೆ ತೋರಿಸಿದ ಕೃತಜ್ಞೆಯಾಗಿತ್ತು. ಶಾಪಗಳ ಸುಳಿ ಕರ್ಣನ ಸಾಮರ್ಥ್ಯಕ್ಕೆ ಬೆಲೆ ಸಿಗಬಾರದೆಂಬಂತೆ ವಿಧಿಯು ಹಂತ ಹಂತವಾಗಿ ಅವನನ್ನು ಕಟ್ಟಿ ಹಾಕಿತು. ಪರಶುರಾಮರ ಶಾಪ, ಬ್ರಾಹ್ಮಣನೆಂದು ಸುಳ್ಳು ಹೇಳಿ ವಿದ್ಯೆ ಕಲಿತಿದ್ದಕ್ಕಾಗಿ ಅತಿ ಅಗತ್ಯವಿರುವ ಸಮಯದಲ್ಲಿ ನಿನಗೆ ಬ್ರಹ್ಮಾಸ್ತ್ರದ ಮಂತ್ರ ಮರೆತು ಹೋಗಲಿ ಎಂದು ಗುರುಗಳೇ ಶಾಪವಿತ್ತರು. ಭೂದೇವಿಯ ಶಾಪ, ತಿಳಿಯದೆ ಹಸುವೊಂದನ್ನು ಕೊಂದಿದ್ದಕ್ಕೆ ಸಂಕಷ್ಟದ ಸಮಯದಲ್ಲಿ ನಿನ್ನ ರಥದ ಚಕ್ರ ಭೂಮಿಯಲ್ಲಿ ಹೂತು ಹೋಗಲಿ ಎಂಬ ಶಾಪ ಕೂಡ ತಟ್ಟಿತು. ದಾನಶೂರತ್ವದ ಪರಾಕಾಷ್ಠೆ, ಕರ್ಣನಿಗೆ ತಾನು ಕುಂತಿಪುತ್ರ, ಪಾಂಡವರ ಅಣ್ಣ ಎಂಬ ಸತ್ಯ ತಿಳಿದಾಗ ಯುದ್ಧ ತುಂಬಾ ಸಮೀಪಿಸಿತ್ತು. ಕೃಷ್ಣ ಮತ್ತು ಕುಂತಿ ಇಬ್ಬರು ಅವನನ್ನು ಪಾಂಡವರ ಪಕ್ಷಕ್ಕೆ ಕರೆಯಲು ಬಂದರು. ಆದರೆ ಕರ್ಣ, ನನ್ನನ್ನು ಸಾಕಿ ಸಲಹಿದವರು ನನಗೆ ಗೌರವ ನೀಡಿದ ಶೌರ್ಯ ಆಕಾಶದಂತಿತ್ತು. ಆದರೆ ವಿಧಿ ತನ್ನ ಆಟ ಶುರು ಮಾಡಿತು. ಭೂದೇವಿಯ ಶಾಪದಂತೆ ರಥದ ಚಕ್ರ ಮಣ್ಣಿನಲ್ಲಿ ಹೂತು ಹೋಯಿತು. ಪರಶುರಾಮರ ಶಾಪದಂತೆ ವಿದ್ಯೆ ನೆನಪಿಗೆ ಬರಲಿಲ್ಲ. ಶಸ್ತ್ರವಿಲ್ಲದೆ ರಥದ ಚಕ್ರವನ್ನು ಎತ್ತಲು ಪ್ರಯತ್ನಿಸುತ್ತಿದ್ದ ಆ ಅಸಹಾಯಕ ಸ್ಥಿತಿಯಲ್ಲಿ ಕೃಷ್ಣನ ಆಜ್ಞೆಯಂತೆ ಅರ್ಜುನ ಅಂಜಲಿಕ ಬಾಣವನ್ನು ಪ್ರಯೋಗಿಸಿಯೇ ಬಿಟ್ಟ. ಸೂರ್ಯಪುತ್ರ ರವಿಯ ಮಡಲಿಗೆ ಮರಳಿದ. ಕರ್ಣ ಸತ್ತಾಗ ಕೇವಲ ಒಬ್ಬ ಯೋಧ ಸಾಯಲಿಲ್ಲ, ಬದಲಾಗಿ ಅಪ್ರತಿಮ ತ್ಯಾಗ, ಅಚಲ ಸ್ನೇಹ ಮತ್ತು ಹಣೆಬರಹದ ವಿರುದ್ಧ ಹೋರಾಡಿದ ಒಬ್ಬ ಮಹಾನ್ ಚೇತನ ಮಣ್ಣಾಯಿತು. ಜಗತ್ತು ಅವನನ್ನು ಗೆದ್ದವರ ಸಾಲಿನಲ್ಲಿ ಗುರುತಿಸದೇ ಇರಬಹುದು, ಆದರೆ ಸೋತವರಲ್ಲಿ ಅವನಿಗಿಂತ ದೊಡ್ಡವನು ಮತ್ತೊಬ್ಬನಿಲ್ಲ. ನಮಸ್ಕಾರ.